ಅದಕ್ಕೆ ಅದನ್ನು ನಾವು ಒಂದು ಬದಿಗೆಟ್ಟ ಈಗ ನೇರ ವಿಷಯಕ್ಕೆ ಇಲ್ಲಿವರೆಗೆ ಹೇಳಿದ್ವಿ ನಾವು ಬರುವಂಥದ್ದು ಏನಪ್ಪ ಅಂದ್ರೆ ನೀವು ಸಹಿತ BJPಗರ ಮಾಡುವಂಥ ಕೆಲಸವನ್ನು ಅವರು ಬೆಲೆ ಏರಿಕೆಯನ್ನು ಮಾಡಿದರು ಈ ಒಂದು 10 ವರ್ಷಗಳ ಇತಿಹಾಸದಲ್ಲೇ ನೀವು ಅದೇ ದಾರಿಯಲ್ಲಿ ಹೊರಟಿದ್ದಿಲ್ಲ. ಇದು ಎಲ್ಲರೂ ಆತಂಕ ಪಡುವ ವಿಷಯ ಆಗ್ಯದ. ಯಾಕಂದ್ರೆ ಕೇಂದ್ರದಲ್ಲಿ ಸಪೋಸ್ ಏನಾದರೂ ನಿಮ್ಮ ಇಂಡಿಯನ್ ಗೌರ್ಮೆಂಟ್ ಬಂತು, ಇಂಡಿಯಾ ಗೌರ್ಮೆಂಟ್ ಬಂತು ಅಂದ್ರೆ ನೀವು ಇದು ಪಾಲಿಸಿ ಅಪ್ಲೈ ಮಾಡ್ತೀರಿ ಅನ್ನೋ ಒಂದು ಸಮಸ್ಯೆ ಶುರುವಾಗಿಬಿಟ್ಟದೆ ಜನರಲ್ಲೇ ಈ ಒಂದು ದುಬಾರಿಯಿಂದಾಗಿ, ಈ ಒಂದು ಬೆಲೆ ಏರಿಕೆಯಿಂದಾಗಿ. ಯಾಕಂದ್ರೆ ಅಲ್ಲಿ 25 ಗ್ಯಾರಂಟಿಗಳು ಹೇಳಿದ್ರಿ, 5 ನ್ಯಾಯಗಳನ್ನ ಹೇಳಿದ್ರಿ, ಎಲ್ಲ ಕೊಡ್ತೀವಿ ನಾವು ಅಂತ ಹೇಳಿದ್ರಿ. ಒಂದು ಹೆಣ್ಮಗಳಿಗೆ, ಒಂದು ಕುಟುಂಬದ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀರಿ ಅಂದರೆ ಪ್ರತಿ ತಿಂಗಳು 8,500 ರೂಪಾಯಿ ಕೊಡ್ತಿದ್ವಿ. ಇನ್ನೂ ಆಶ್ವಾಸನೆ ಕೊಟ್ಟಿದ್ರಿ. ಮತ್ತು ಇನ್ನೂ ನಮಗೆ NDA ಸರ್ಕಾರ ಕೇಂದ್ರದಲ್ಲೇ ಇನ್ನೂ ಫಿಕ್ಸ್ ಆಗಿ ಗೊತ್ತಿಲ್ಲ. ಅದು ಬೀಳ್ತದೋ ಹೇಳ್ತದೋ ಗೊತ್ತಿಲ್ಲ. 27 ತಾರೀಕಿಗೆ ಹೊರಬೀಳುವಂಥ ವಿಷಯ ಇದು. ಏನಾಗ್ತದೆ ನೋಡ್ಬೇಕು, ಫ್ಲೋರ್ ಟೆಸ್ಟ್ನಾಗ. ಸಪೋಸ್ ನಿಮ್ಗೆ ಗೌರ್ಮೆಂಟ್ ಬಂದಾಗ ಅಲ್ಲೂ ಈ ರೀತಿ ನೀವು ಬೆಲೆಯನ್ನು ಏರಿಸಿ ಪರಿಹಾರ ಹುಡುಕೋದ್ರೇನು ಅನ್ನೋ ಒಂದು ಸಂಶಯ ಇವತ್ತು ಕಾಡ್ಲಿಕ್ಕತ್ತದ. ಇದು ಯಾರಿಗಾದ್ರೂ ಕಾಡೋದಲ್ಲ ರೀ, ದುಡ್ಡು ಎಲ್ಲಿತ್ತದು, ಪ್ರಿಂಟ್ ಅಂತ ಆಗೋದಿಲ್ಲ, ನಮ್ಮೇಲೆ ಟ್ಯಾಕ್ಸ್ ಹಾಕಿ ಮಾಡಬೇಕು. ಹೀಗೆ ಮಾಡಿದರೆ ಇಡೀ ದೇಶಕ್ಕೆ ಎಷ್ಟು ಹೊರೆ ಆಗ್ಬೋದಿದ್ದು ಅಂತ. ಅದಕ್ಕೆ ನಾವು ಇವತ್ತು ಒಂದು ಏನಪ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ, ನಿಮ್ಮ ಜೊತೆ ಮಾತಾಡ್ತಿದ್ವಿ ಅಂತಂದ್ರೆ ಇದೆಲ್ಲ ಬೇರೆ ಏನಾದರೂ ಹಾದಿಗಳು ಇದ್ದಾವೆ ಅಂತ ಏನು ಹುಡುಗಿದ್ರಿ ನಾವು ನಮ್ಮ ಸಿದ್ದರಾಮಯ್ಯನವರು ಅಥವಾ DKಶಿ ಅವರು ಅಥವಾ ಅವ್ರ ಕ್ಯಾಬಿನೆಟ್ ಇದ್ರೆ ಏರ್ಸೋಕ್ಕಿಂತ ಪೂರ್ವ ಚರ್ಚೆ ಮಾಡಿದ್ರಿ ನೀವು. ಏನು ಚರ್ಚೆ ಮಾಡಿದ್ರಿ? ಏನು ಕೇವಲ ತೆರಿಗೆ ಯಾತ್ರೆ ಮಾಡಿದ್ರೆ ಇದು ಕೊಡ್ಲಿಕ್ಕೆ ಸಾಧ್ಯ ಇರ್ಬೋದು, ತಾತ್ಕಾಲಿಕವಾಗಿ ಏನೋ ಶಮನ ಮಾಡ್ಕೊಂಡಿದ್ದೀರಿ ನೀವು. ಆದರೆ ಇದು ಪರ್ಮನೆಂಟ್ ಆಗಬಾರ್ದು ಇದು. ಮತ್ತು ಹಂಗೆ ಪರ್ಮನೆಂಟ್ ಆದ್ರೆ ನಿಮಗೆ ಮತ್ತು BJPಗೆ ಅಂತರ ಏನು? BJP ಈಗಾಗಲೇ ಡಿಸೈಲ್ ಬೆಲೆ ಜೊತೆಗೆ ಪೆಟ್ರೋಲ್ ಬೆಲೆ ಸಾಕಷ್ಟು ಗಗನಕ್ಕೆ ಏರಿಸ್ಬಿಟ್ಟದ, 100 ಮುಟ್ಟಿಸದ. ಎಲ್ಲ ರಾಜ್ಯಗಳಲ್ಲಿ 100, 110, 105, 108 ಇದ್ದಾವೆ. ಈಗ ನಮ್ಮಲ್ಲೇ 99 ರೂಪಾಯಿ ಇತ್ತು, 100 ಇದ್ದಂಗೆ ಇತ್ತು ಬಿಡ್ರಿ. 99 ರೂಪಾಯಿ 83 ಪೈಸೆ ಇತ್ತು. ಒಂದು ರೀತಿ 100 ಒಳಗೆ ಐತಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಆದರೆ ಈಗ ಆಗಿಬಿಡ್ತು 102 ಆಗಿಬಿಡ್ತು. ಮತ್ತು ಇಂಥವು ಯಾವ ರಾಜ್ಯ ಇದ್ದಾವೆ? ಮಹಾರಾಷ್ಟ್ರದಲ್ಲೇ 103 ಅದ. ಅದು ಈಗ ಇದ್ದಿದ್ದು ಯಾರದಪ್ಪ ಗೌರ್ಮೆಂಟ್ ನಿಮ್ಗೆ ಗೊತ್ತಾ? ಸಿಂಧೆ ಗೌರ್ಮೆಂಟ್ ಅದ, ಅದ್ರ BJP ಅದ. 103 ಅಲ್ಲದ 90 ರೂಪಾಯಿ 35 ಪೈಸೆ ಡೀಸೆಲ್ಗೆ ಅದ ಮಹಾರಾಷ್ಟ್ರದಲ್ಲಿ. ಅದೇ ರೀತಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಜೊತೆ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು. ಇವೆಲ್ಲ ರಾಜ್ಯಗಳ ಈ ಪೆಟ್ರೋಲ್ ದರ ನೋಡಿದಾಗ ನಾವು ಸಮಾಧಾನ ಪಡ್ಕೋಬೇಕಾಗಿಲ್ಲ. ನಮ್ಮ 102 ರೂಪಾಯಿ 85 ಪೈಸೆ ಆಗಿದೆ. ಇವೆಲ್ಲ 102 ಮೇಲೆ ಅದಾವೆ, 103 ಮೇಲೆ ಅದಾವೆ. ಹೌದು ಬೋದು, ಇಷ್ಟು ಸಮಾಧಾನ ಮಾಡ್ಕೊಂಡು ನಾವು ಅಡ್ಡಿ ಇಲ್ಲ ಅಂತ ಅನ್ಬೋದು. ಆದ್ಮೇಲೆ ಅವ್ರ ಜೊತೆ ನಿಮ್ಮದು ಆಡಳಿತ ಆಯ್ತಪ್ಪ ಅಂದರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಅಂದಾಗ ಇವ್ರು ಯಾರು ಈ ಒಂದು ಇದರಲ್ಲೇ ತೆಲಂಗಾಣ ಬಿಟ್ಟರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇವರು ಯಾರೂ ಏನಪ್ಪ ಅಂತಂದ್ರೆ ಈ ಒಂದು ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ಕೊಡ್ತಾ ಇಲ್ಲ. ಆದರೂ ಇವ್ರು ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ನಮ್ಮ ಕರ್ನಾಟಕದಿಂದ ಹೆಚ್ಚದ. ಯಾಕಂತ ಈಗೇನೋ ನಮ್ಮ BJP ಸಹೋದರರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ. ಇಲ್ಲ, ಗ್ಯಾರಂಟಿ ಸಲುವಾಗಿ ಈ ರೇಟ್ ಏರಿಸಿದ್ರು, ಅವ್ರು ದುಡ್ಡು ಕೊಡಿಸ್ಬೇಕಾಗಿದ್ದು ಅದಕ್ಕೆ ಅಂತೇಳಿ. ಮತ್ತು ಕೇರಳದಲ್ಲಿ ಎಲ್ಲಿದೆ ಗ್ಯಾರಂಟಿ? ತಮಿಳುನಾಡಿನಲ್ಲಿ ಎಲ್ಲ ಗ್ಯಾರಂಟಿ ಅದ? ಅದೇ ಕಾಲಕ್ಕೆ ಈಗ ತೆಲಂಗಾಣದಲ್ಲೂ ಮಾಡಿದ್ದಾರೆ ಒಂದಿಷ್ಟು. ಅದೇ ಕಾಲಕ್ಕೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಎಲ್ಲಿದೆ ಗ್ಯಾರಂಟಿ? ಒಂದು ನಮ್ಮ ಮಹಾರಾಷ್ಟ್ರದ ಗ್ಯಾರಂಟಿಗಳು ಎಲ್ಲಿದ್ದಾವೆ? ಅದರಲ್ಲಿ ದರ ಹೆಚ್ಚದಲ್ಲ ನಮಗಿದ್ಲು. ಯಾಕೆ? ಅವ್ರು ಗ್ಯಾರಂಟಿ ಕೊಡಲಾರ್ದ ದರವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ, ಇಲ್ಲ ಗ್ಯಾರಂಟಿ ಕೊಟ್ಟು ಈ ದರ ಹೆಚ್ಚು ಮಾಡಿದ್ದಾರೆ. ಇವೆರಡೂ ತಪ್ಪನ. ದರ ಹೆಚ್ಚಾಗೋದು ತಪ್ಪ. ಯಾಕಪ್ಪ ಅಂದ್ರೆ ಮೂಲತಃ ನಮ್ಗೆ ಮೋದಿಯವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ನಾನು 35-40 ರೂಪಾಯಿಗೆ ಲೀಟರ್ ತರ್ತೀನಪ್ಪ ಪೆಟ್ರೋಲ್ ಅಂತ ಹೇಳಿದ್ರು. ಬಂತಿಲ್ಲ ಅದು ಇಲ್ಲಿವರೆಗೆ. ಆಗ ಮನಮೋಹನ್ ಸಿಂಗ್ 70 ರೂಪಾಯಿ ಮಾಡಿದಾಗ ಜೋರ್ದಾರ್ ಚಿರಾಡಿದ್ರು. ನಮ್ಮ ಸ್ಮೃತಿ ಇರಾನಿ ಆಗಿರ್ಬೋದು, ಆವತ್ತಿನ BJP ನಾಯಕರಾಗಿರ್ಬೋದು, ಎಲ್ಲ ಕಂಟ್ರೋಲ್ ಮಾಡ್ತೀವಿ, ಡೀಸೆಲ್ ರೇಟ್ ಕಂಟ್ರೋಲ್ ತೊಗೊಂಬರ್ತೀವಿ, ಪೆಟ್ರೋಲ್ ರೇಟ್ ಕಂಟ್ರೋಲ್ ಮಾಡ್ತೀವಿ, 40, 45 ಅಥವಾ 30 ಇದನ್ನು ತಂದಿರಿಸ್ತೀವಿ, ಏನೋ ಆಶ್ವಾಸನೆ ಕೊಟ್ಟರು. ಆದರೆ ಇವತ್ತು ಅವರ ಎಲ್ಲ ರಾಜ್ಯಗಳಲ್ಲೇ 100 ಎಳಬಲ ಅದಾರ. ಹಂಗೆ ಇವರು ಕಾಂಗ್ರೆಸ್ಗೆ ಎಡಬಲದಲ್ಲಿ ಇದ್ದಾರೆ. ಹಾಗಂತ ಇವರು ಸಮರ್ಥನೆ ಮಾಡ್ತಾ ಇಲ್ಲ. ಇಲ್ಲೇ ಗ್ಯಾರಂಟಿಗಳು ಕೊಟ್ಟು ಇವ್ರಿಗಿಂತ 1 ರೂಪಾಯಿ 2 ರೂಪಾಯಿ ಕಡಿಬಿಟ್ಟಿದ್ದಾರೆ. ಅದು ಒಂದು ಸಂತೋಷ ಪಡೋ ವಿಷಯ. ಆದರೂ ಇವ್ರು ಹೆಚ್ಚಾಗಿ ಮಾಡಿದರು ಅನ್ನೋದು ಮತ್ತೆ ಪ್ರಶ್ನೆ ಅಲ್ಲೇ ಬರ್ತದೆ. ಇವರಿಗೆ ಅಂದ್ರೆ ಈ ಒಂದು NDAದವ್ರಿಗೆ ಇಂಡಿಯಾಗೆ ಏನಪ್ಪ ಡಿಫ್ರೆನ್ಸಸ್ಸು ಅಂತ ಅಂದರೆ, ಇಂಡಿಯಾದವರು ಪೆಟ್ರೋಲ್ ಡೀಸೆಲ್ ಇಳಿದ ಬೆಲೆಗಳನ್ನ ಏರಿಸೇ ಗ್ಯಾರಂಟಿ ಕೊಡ್ತಾರೆ, ಇನ್ನುಳಿದವರು ಅವ್ರು ಏರಿಸೋದು ಗ್ಯಾರಂಟಿ ಕೊಡೋದಿಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಾ? ಅಲ್ಲ, ಇವ್ಯಾವೂ ಅಲ್ಲ. ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಷ್ಟಾಗಿಯೂ ರೇಟ್ ಏರಿಸಿದ್ರು ಕರ್ನಾಟಕದಲ್ಲೇ ನಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹಂಗೆ ಇದರಲ್ಲಿ ನಮ್ಮ ಪಂಜಾಬ್ ಮತ್ತು ದೆಹಲಿಯಲ್ಲೂ ಸಹಿತ ಇದರಿಂದ 2 ಹೆಚ್ಚು ಕೊಡ್ತಾರೆ ಅವರು. ಫ್ರೀ ಎಜುಕೇಷನ್, ಫ್ರೀ ವಾಟರ್ ಕೊಡ್ತಾ ಇದ್ದಾರೆ, ಮತ್ತು ಫ್ರೀ ಮೆಡಿಸಿನ್ 3 ಐಟಮ್ಗಳನ್ನು ಕೊಡ್ತಾ ಇದ್ದಾರೆ ಅವರು. ಕೊಟ್ಟರು ಅವ್ರ ಬಜೆಟ್ ಲಾಭದಲ್ಲಿದೆ. ಅದು ನಮ್ದು ಇವತ್ತು ಲಾಸ್ದಲ್ಲಿದೆ, ಬಜೆಟ್ ಲಾಸಲ್ಲಿದೆ, ಕೊರತೆ ಬಜೆಟ್ ಅದ.